ಹಾಯ್ ಎವ್ರಿವನ್, ಇಟ್ಸ್ ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಅಲಸಂದೆ ಕಾಳು ಸಾರು. ಇದು ಬಂದು ನನ್ನ ಕುಕ್ಕಿಂಗ್ ವಿಡಿಯೋಸಲ್ಲಿ ಫಸ್ಟ್ನೇ ವಿಡಿಯೋ ಅಂತಲೇ ಹೇಳ್ಬೋದು. ನಾನಿಲ್ಲಿ ತೊಗೊಂಡಿದ್ದೀನಿ 150 ಗ್ರಾಮ್ ಆಗೋಷ್ಟು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅಲಸಂದೆ ಕಾಳು ಮತ್ತು ಒಂದು ಆಲೂಗಡ್ಡೆ, ಒಂದು ಬೀನ್ಸ್ ಬಂದು ಮನೇಲಿ ಇತ್ತು, ಒಂದು 5 ರಿಂದ 6 ಬೀನ್ಸ್ ಇತ್ತು, ಮತ್ತು ಒಂದು ಬದನೆಕಾಯಿ. ಇಷ್ಟನ್ನು ನಾನು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಂತರ ಮಿಕ್ಸಿ ಜಾರಿಗೆ 1 ಬಟ್ಲಷ್ಟು ಕಾಯಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ, ಟೊಮೊಟೊ ಸಣ್ಣದಾಗಿದ್ದರಿಂದ 2 ಟೊಮೊಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹುಳಿ ಸಾರಾಗಿರೋದ್ರಿಂದ ಈ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿ ಸಾಂಬಾರು ಅಂದ್ಕೊಳ್ಳುತ್ತೆ. ಮತ್ತು ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಬಂದು ಲಾಸ್ಟಲ್ಲಿ ಹಾಕೋಣ. ಮತ್ತು ಸಾರಿಗೆ ಹಾಕೋ ಸಾಂಬಾರು ಪುಡಿ ಇರುತ್ತಲ್ಲ, ಸಾಂಬಾರು ಪುಡಿನ ಈ ಸ್ಪೂನ್ ಚಿಕ್ಕದಾಗಿರೋದ್ರಿಂದ ನಾನು 4 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 1 ಸ್ಪೂನಷ್ಟು, 1 ಸ್ಪೂನ್ ಹಾಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಅರಿಶಿನ ಪುಡಿನ ಹಾಕೋತಿದ್ದೀನಿ. ಇವಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಮಸಾಲೆ ರುಬ್ಕೊಂಡು ರೆಡಿ ಇದೆ. ಮತ್ತು 2 ಟೊಮೊಟೊ ಅಷ್ಟು ಹಚ್ಕೊಂಡಿದ್ದೀನಿ. ಚಿಕ್ಕ ಟೊಮೊಟೊ ಆಗಿರೋದ್ರಿಂದ 2 ಟೊಮೊಟೊ ಹಚ್ಕೊಂಡಿದ್ದೀನಿ. ಮತ್ತು ರುಬ್ಬಿರೋ ಮಸಾಲೆನೇ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ನೀರನ್ನು ಹಾಕಿ ಈಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇದೇ ಕುಕ್ಕರ್ನಲ್ಲಿ ಇಟ್ಟು ಒಂದು ಕುದಿ ಬರೋ ಹಾಗೆ ಒಂದು 10 ನಿಮಿಷ ಈ ಸಾಂಬಾರನ್ನ ಒಂದು ಕುದಿ ಬರಬೇಕಾಗತ್ತೆ. ನಂತರದಲ್ಲಿ ಸ್ವಲ್ಪ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಕರಿಬೇವು, ಒಣಮೆಣಸಿನ್ಕಾಯಿ ಬಂದು ಆಪ್ಷನಲ್ಲು. ಮತ್ತು ನಾನು ಎಲ್ಲ ಸಾಂಬಾರಿಗೂ ಹಿಂಗೆ ಬಳಸೋದ್ರಿಂದ MTR ಹಿಂಗನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಮತ್ತು ಜೀರಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಯೂಸ್ ಮಾಡ್ಕೋತಾ ಇದ್ದೀನಿ. ಸಾಂಬಾರೀಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗುತ್ತೆ. ಸಾಸಿವೆ, ಜೀರಿಗೆ, ಸ್ಲೋ ಇಟ್ಕೊಬೇಕು. ಮತ್ತು ಇಂಗು, ಮತ್ತು ಕರಿಬೇವು. ಈಗಾಗಲೇ ಸಾರು ಘಮ ಘಮ ಅಂತ ಇದೆ. ಕುದಿಯೋ ಟೈಮಲ್ಲಿ ಸ್ಮೆಲ್ ಬರ್ತಾ ಇದೆ. ಈ ಪಾತ್ರೆ ನೀವು ಎಲ್ಲರೂ ನೋಡಿರ್ಬೋದು. ಅದೇ ಸ್ಟೀಮರ್ ಬರುತ್ತಲ್ಲ, ನಾನು ಅಮೆಝಾನಲ್ಲಿ ಬೈ ಮಾಡಿದೆ. ಸ್ಟೀಮರ್ ಮೇಲೆ ಭಾಗ ಇದು, ಬಟ್ ನನಗಿದು ತುಂಬಾ ಯೂಸ್ ಆಗ್ತಾ ಇದೆ. ಸ್ವಲ್ಪ ಸಾಂಬಾರು ಮಂಡೇ ಸಾಂಬಾರು ಮಾಡಿದಾಗೆಲ್ಲ ಇದರಲ್ಲೇ ನಾನು ಶಿಫ್ಟ್ ಮಾಡ್ಕೋತೀನಿ. ಸಾಂಬಾರು ರೆಡಿಯಾಗಿದೆ. ಇದನ್ನ ಕುಕ್ಕಿಂಗ್ ವಿಡಿಯೋದಲ್ಲಿ ಬಂದು ಇದು ನನ್ನದು ಮೊದಲನೇ ವಿಡಿಯೋ. ಇಲ್ಲ, ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮತ್ತು ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಟಿಪ್ ನಂಬರ್ 1ನಲ್ಲಿ ಇದು ಬಂದು ಅಕ್ಕಿ ತೊಳೆದಿದ್ದ ನೀರು. ನಾನು ರೈಸ್ಗೆ ಇಡಬೇಕು 1 ಗ್ಲಾಸ್ ಅಂಥೇಳಿ ಅಕ್ಕಿ ತೊಳ್ಕೊಂಡೆ. ಈ ಅಕ್ಕಿ ತೊಳೆದಿದ್ದ ನೀರನ್ನ ಗಿಡಕ್ಕೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಫಸ್ಟ್ನೇ ಟಿಪ್ಸ್ ಅಂತ ಶೇರ್ ಮಾಡ್ತಾಯಿದ್ದೀನಿ.
ಮತ್ತು ಈ ಸಾಂಬಾರು ಮಾಡಿರೋದ್ರಿಂದ ನನಗೆ ಬೆಳಗ್ಗೆ ಸಾಂಬಾರು ರೈಸ್ ಊಟ ಮಾಡೋದು ಮತ್ತು ಮುದ್ದೆ ಕೂಡ ಮಾಡಬೇಕು. ಬೆಳಗ್ಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನನ್ನ ಬ್ರೇಕ್ಫಾಸ್ಟ್ನಲ್ಲಿ ಸ್ವಲ್ಪ ಮುಸ್ಲಿ ಮತ್ತು 1 ಲೋಟದಷ್ಟು ಹಾಲು ಮತ್ತು ಪೊಮೊಗ್ರನೇಟ್ನ ಯಾವ ಫ್ರೂಟ್ಸ್ ಇದೆ ಆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಶುಗರ್ ಅಂತೇನು ಯೂಸ್ ಮಾಡೋದಿಲ್ಲ. ಈ ಸ್ಪೂನಲ್ಲಿ ಒಂದು 1/2 ಸ್ಪೂನಷ್ಟು ಹನಿನ ಯೂಸ್ ಮಾಡ್ಕೋತೀನಿ. ಇದು ನನ್ನ ಇವತ್ತಿನ ಡೇ ಆಗಿತ್ತು. ನೋಡೋಣ ನಾಳೆ ನನ್ನ ಡೇ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.